ಭಾರತ್ ಇವತ್ತು ಕೂಡ ಇನಾಗ್ರೇಷನ್ ಮಾಡ್ತಾ ಇದ್ದಾರೆ. 45 ನಿಮಿಷಕ್ಕೆ ಫ್ಲಾಗ್ ಆಫ್ ಮಾಡಲಿದ್ದಾರೆ. ಸಖತ್ತಾಗಿದೆ. ನಮಸ್ಕಾರ ವೀಕ್ಷಕರೇ, ಗುಡ್ ಮಾರ್ನಿಂಗ್, ಶುಭೋದಯ. ಇನ್ನೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ಇವತ್ತು ನಾನು ಎಲ್ಲಿದ್ದೀನಿ ಅಂತ ನಿಮಗೆ ಥಂಬ್ನೇಲ್ ಮತ್ತು ಟೈಟಲ್ ನೋಡಿದ್ದು ಗೊತ್ತಾಗಿರುತ್ತೆ. ಹೌದು, ಇವತ್ತು ಇನ್ನೊಂದು ಸ್ಪೆಷಲ್ ಅಮೃತ್ ಭಾರತ್ನ ನಾವು ಇನಾಗ್ರೇಷನ್ಗೆ ಬಂದಿದ್ದೀವಿ. ಯಾವುದಪ್ಪ ಅಂದರೆ ತಿರುವನಂತಪುರಂ ಟು ಮಂಗಳೂರಿಗೆ, ನಮ್ಮ ಕರ್ನಾಟಕಕ್ಕೆ. ಬಟ್ ಇವತ್ತು ತಿರುವನಂತಪುರದಿಂದ ಇನಾಗ್ರೇಟ್ ಮಾಡ್ತಾಯಿದ್ದಾರೆ. ನಾಗರ್ಕೋಯಿಲಿಂದ ಇದೆ, ಬಟ್ ಅದು ವೀಕ್ಲಿ ಸ್ಪೆಷಲ್ ಇದೆ. ಯಾವಾಗಿದೆ ಅಂತ ನಿಮಗೆ ತೋರಿಸ್ತೀನಿ. ಇವತ್ತು ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಗಳು ಇನಾಗ್ರೇಷನ್ ಇದ್ದಾರೆ. ಸೊ ಟೋಟಲ್ 3 ಅಮೃತ್ ಭಾರತ್ ಇವತ್ತು ಕೂಡ ಇನಾಗ್ರೇಷನ್ ಮಾಡ್ತಿದ್ದಾರೆ. ಒಂದು ಬಂದುಬಿಟ್ಟು ನಾಗರ್ಕೋಯಿಲಿಂದ ನಮ್ಮ ಮಂಗಳೂರಿಗೆ, ಇನ್ನೊಂದು ತಿರುವನಂತಪುರಂ ಟು ತಾಂಬರಂ, ಇನ್ನೊಂದು ತಿರುವನಂತಪುರಂ ಟು ಚರ್ಲಪಲ್ಲಿ ಅಂದರೆ ಹೈದ್ರಾಬಾದ್ಗೆ. ಸೊ ಮುಂದೆ ಎಲ್ಲ ಪ್ರೋಗ್ರಾಮ್ ನಡೀತಾ ಇದೆ. ಬನ್ನಿ ನಿಮಗೆ ಮುಂದೆ ತೋರಿಸ್ತೀನಿ ಅಂತ. ಸೊ 45 ನಿಮಿಷಕ್ಕೆ ಫ್ಲಾಗ್ ಆಫ್ ಮಾಡಲಿದ್ದಾರೆ. ಸೊ ಎಲ್ಲ ಪ್ರೋಗ್ರಾಮ್ ನಡೀತಾ ಇದೆ. ಮುಂದೆ ಜಾಸ್ತಿ ಜನರು ಬಿಡ್ತಾ ಇಲ್ಲ. ಎಲ್ಲ ಮಕ್ಕಳು, ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದಾರಲ್ಲ. ಸೊ ಎಲ್ಲ VIPs ಬಂದಿದ್ದಾರೆ, ಬಿಡ್ತಾ ಇಲ್ಲ. ನಿಮ್ಗೆ ಕಾಣಿಸ್ತಾ ಇರ್ಬೋದು ಮಂಗಳೂರಿಗೆ ಹೊರಡುವ ಅಮೃತ್ ಭಾರತ್ ಟ್ರೈನ್ನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೀವು ನೋಡ್ತಾ ಇರ್ಬೋದು ವೀಕ್ಷಕರ. ಇನ್ನು ಕೆಲವೇ ಕ್ಷಣಗಳಲ್ಲಿ ಇನ್ನೊಂದು 25 ನಿಮಿಷ ಅಷ್ಟೇ ನೋಡಿರಿ. ಎಲ್ಲ ಮೆಡಿಕಲ್ ಏಡ್ ಪೋಸ್ಟ್ ಅಂತ ಎಲ್ಲ ಫೆಸಿಲಿಟಿ ಚೆನ್ನಾಗಿ ಮಾಡಿದ್ದಾರೆ. ಆ ಕಡೆ ನಿಂತಿದೆಯಲ್ಲ, ಅದು ತಾಂಬರಂಗೆ ಹೋಗುವುದು ಅಮೃತ್ ಭಾರತ್. ಅದನ್ನು ಕೂಡ ಇವತ್ತು ಇನಾಗ್ರೇಷನ್ ಇದೆ. ನಿಮಗೆ ಕಾಣಿಸ್ತಾ ಇರೋದು ನಾಗರ್ಕೋಯಿಲ್ ಟು ಮಂಗಳೂರು ಜಂಕ್ಷನ್ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್. ಆ್ಯಂಡ್ ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಫ್ರೈಡೇ 23 ಪ್ರೈಮ್ ಮಿನಿಸ್ಟರ್ ಅಂತ ಕಾಣಿಸ್ತಾ ಇರ್ಬೋದು. ನೋಡಿರಿ, ಇದೇ ಆಗಿದೆ ನಮ್ಮ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ನಮ್ಮ ಮಂಗಳೂರಿಗೆ ಹೊರಡುವ. ಅಲ್ಲಿ ಪ್ರೋಗ್ರಾಮ್ ನಡೀತಾ ಇದೆ ಮುಂದೆ. ಸೊ ಅಲ್ಲಿ ತುಂಬ ರಶ್ ಇದೆ, ನೋಡೋಣ. Spiritual heritage, scientific excellence and natural beauty. Known as the city of Lord Padmanabha and evergreen city of India, Thiruvananthapuram hosts premier institutions such as ISRO, the Vikram Sarabhai Space Center and Technopark, one of the largest IT parks in the country. From this city to Amrit Bharat Express services now spending our distinguished guests onto the stage. We have PCME Sir Maheshwar. ನಮ್ಮ ಮಂಗಳೂರಿಗೆ ಹೊರಡುವ ಅಮೃತ್ ಭಾರತ್ ಟ್ರೈನ್ ಬಗ್ಗೆ ನಾನೆಲ್ಲ ಜರ್ನಿ ಮಾಡ್ತಾ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಆದಷ್ಟು ಮಾಹಿತಿನ ಅದೇ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ ವೀಕ್ಷಕರೇ. ಸೊ ಟೋಟಲ್ ಇವತ್ತು 3 ಅಮೃತ್ ಭಾರತ್ನ ಇನಾಗ್ರೇಷನ್ ಮಾಡ್ತಾರೆ ಪ್ರಧಾನಮಂತ್ರಿಗಳಾದ ನಮ್ಮ ನರೇಂದ್ರ ಮೋದಿಜಿಯವರು. ಸೊ ಇಲ್ಲಿಂದನೇ ಒಂದು ತಿರುವನಂತಪುರಮಿಂದ ನಮ್ಮ ಮಂಗಳೂರು ಜಂಕ್ಷನ್ಗೆ, ಇನ್ನೊಂದು ತಿರುವನಂತಪುರದಿಂದ ತಾಂಬರಂಗೆ, ಇನ್ನೊಂದು ತಿರುವನಂತಪುರದಿಂದ ಚರ್ಲಪಲ್ಲಿ ಅಂದರೆ ಹೈದ್ರಾಬಾದ್ಗೆ. ಬಟ್ ಇದು ವೀಕ್ಲಿ ಸರ್ವಿಸ್ ಏನಿದೆ ನಾಗರ್ಕೋಯಿಲಿಂದ ಸ್ಟಾರ್ಟ್ ಆಗಲಿದೆ ವೀಕ್ಷಕರೇ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿರಿ. ಎಲ್ಲ ಬಾಳೆ ಎಲೆ, ಹೂವು ಮತ್ತು ಬಲೂನ್ಸು ಮತ್ತು ನೋಡ್ಬೋದು ನಿಮಗೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಜನ ಬಂದಿದ್ದಾರೆ. ನಿಮ್ಗೆ ಕಾಣಿಸ್ತಾ ಇದೆ ಇನಾಗ್ರಲ್ ಸ್ಪೆಷಲ್ ನಂಬರ್ ಇದೆ ನೋಡಿರಿ. ತಿರುವನಂತಪುರಂ ಸೆಂಟ್ರಲ್ಲಿಂದ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಇನಾಗ್ರಲ್ ಸ್ಪೆಷಲ್ ರನ್ನ 06329 ಮಂಗಳೂರು ಜಂಕ್ಷನ್ ಅಂತ ಇದೆ. ಹೂವು ಇದೆ, ಸ್ವಲ್ಪ ಕಾಣಿಸ್ತಾ ಇಲ್ಲ. ಇಂಟರ್ನೆಲ್ಲ ನಾವು ಒಳಗಡೆ ಜರ್ನಿ ಮಾಡ್ತಾ ನಿಮ್ಮ ಜೊತೆಲಿ ತೋರಿಸ್ತೀನಿ. ಎಲ್ಲ ಆಲ್ಮೋಸ್ಟ್ ಮೊನ್ನೆ ರೀಸೆಂಟ್ಲಿ ನಾನು ಮಾಡಿದ್ವಲ್ಲ ಸಾಂತ್ರಾಗಾಂಚಿಯಿಂದ ತಾಂಬರಂಗೆ ಸೇಮ್ ಅಮೃತ್ ಭಾರತ ಇರುತ್ತೆ. ಮತ್ತು ನಮ್ಮದು ಮಂಗಳೂರಿಗೆ, ನಮ್ಮ ಕರ್ನಾಟಕಕ್ಕೆ ಮಂಗಳೂರು ಜಂಕ್ಷನ್ಗೆ ಏನು ಹಾಕಿದಾರಲ್ಲ ಅದ್ರದ್ದು ನಾನು ಜರ್ನಿ ಮಾಡ್ತಾ ನಿಮ್ಮ ಎಲ್ಲ ಇಂಟರ್ವ್ಯೂನ ನಿಮ್ಮ ಜೊತೆಲೆ ಹಂಚ್ಕೊತೀನಿ. ಬರ್ರಿ, ನಿಮಗೆ ಅಮೃತ್ ಭಾರತ್ ಜನರಲ್ ಕೋಚ್ ತೋರಿಸ್ತೀನಂತ. ನೋಡ್ರಿ, ಒಳಗಡೆ ಬಂದ ತಕ್ಷಣ ಕ್ಯಾಮ್ರಾ ಇದಾವೆ ಡೋರ. ಸೊ ಇಲ್ಲಿ ಡಿಸ್ಪ್ಲೇ ಬೋರ್ಡ್ ಅವ, ನಿಮ್ಗೆ ಕಾಣಿಸೋ ಡಿಸ್ಪ್ಲೇ ಐತಿ. ಈ ಕಡೆ ಕೂಡ 2 ಕಡೆ ಕ್ಯಾಮ್ರಾ ಅದಾವೆ. ಬನ್ನಿ, ನಿಮಗೆ ಜನರಲ್ ಕೋಚ್ ತೋರಿಸ್ತೀನಿ ಅಂತ. ಇದಾದ ನೋಡ್ರಿ ಜನರಲ್ ಕೋಚ್.
ಸೊ ಇಲ್ಲಿ ಮೊಬೈಲ್ ಚಾರ್ಜಿಂಗ್ ಸಾಕೆಟ್ ಕೂಡ ಕೊಟ್ಟಿದ್ದಾರೆ, USB ಮತ್ತು ಎಲ್ಲ ಸಿ ಟೈಪ್ ಕೂಡ. ಸೊ ನಿಮ್ಮ ಮೊಬೈಲ್ ಇಟ್ಕೊಳ್ಳೋಕೆ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ, ನೋಡ್ಬೋದು ಈ ಥರ ಅದು. ಇದು ಬಂದುಬಿಟ್ಟು ಅಮೃತ್ ಭಾರತ್ ಜನರಲ್ ಕೋಚ್ ಆಗಿದೆ. ಫ್ಯಾನ್ಸ್ ಅದ ಮೇಲೆ ನೋಡ್ಕೋಬೋದು. ಬರೀ ಆ ಕಡೆ ಸ್ಲೀಪರ್ ಕಡೆ ಹೋಗೋಣ. ಸ್ಲೀಪರ್ ಕೋಚ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ವೀಕ್ಷಕರು. ಈ ಕಡೆ ಕೂಡ ಎಲ್ಲ ಅಲಂಕಾರ ಮಾಡಿದ್ದಾರೆ, ಇದೆಲ್ಲ ಸ್ವಲ್ಪ ಜನ ಇದ್ದಾರೆ. ಸೊ ನೋಡ್ರಿ, ಈಗ ತಿರುವನಂತಪುರಂ ಟು ಮಂಗಳೂರು ಜಂಕ್ಷನ್ಗೆ ಹೊರಡುವ ಅಮೃತ್ ಭಾರತ್ ನಿಮ್ಗೆ ಸ್ಲೀಪರ್ ಇದು ಜನರಲ್ ತೋರಿಸಿದೆ. ಇವಾಗ ಸ್ಲೀಪರ್ ಕೋಚಲ್ಲಿ ಹೋಗೋಣ ಅಂತ. ಇವತ್ತು ಇನಾಗ್ರಲ್ ಅದ. ಸೊ ಬಂದ್ವಿ ನೋಡ್ರಿ, ಟೈಮ್ ಬಂದುಬಿಟ್ಟು 10:40 ಆಗ್ಯದ. ಸೊ ಇದು ಕೂಡ ಜನರಲ್ ಅದ. 10:45 ಇದೆ ಇನಾಗ್ರಲ್. ಸೊ ಫ್ಲಾಗ್ ಆಫ್ ಮಾಡಲಿದ್ದಾರೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು. ತಿರುವನಂತಪುರಂ ಸೆಂಟ್ರಲ್ಲಿಂದ ಮಂಗಳೂರು ಜಂಕ್ಷನ್ಗೆ ಹೊರಡುವ ಇನಾಗ್ರಲ್ ಸ್ಪೆಷಲ್ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಇದಾಗಿದೆ ನೋಡ್ರಿ. ಈಗ ಸ್ಲೀಪರ್ ಕೋಚ್ ಕಡೆ ಬರ್ತಾ ಇದ್ದೀವಿ. ನೋಡ್ಬೇಕಾದ್ರೆ ನೀವು ಎಷ್ಟು ಚೆನ್ನಾಗಿ ಸಜೆಸಿದಾರೆ ಅಂತ. ಹೋಗಮಂತ ಒಳಗಡೆ ನೋಡ್ರಿ. ಹೊರಗಡೆ ಫಸ್ಟ್ ತೋರಿಸೋಣ ನಿಮಗೆ, ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ. ಸೊ S1 ಇದಾಗಿದೆ, ನೀವು ಕಾಣಿಸ್ತಾ ಇರ್ಬೋದು. ಹಿಂದಿಯಲ್ಲಿ ಬರ್ದಾರ ತಿರುವನಂತಪುರಂ ಸೆಂಟ್ರಲ್ಲಿಂದ ಮಂಗಳೂರು ಜಂಕ್ಷನ್ 06329 ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಇನಾಗ್ರಲ್ ಸ್ಪೆಷಲ್ ಜರ್ನಿ ಇದೆ ನೋಡ್ರಿ. ಇಲ್ಲಿ ಕ್ಯಾಮ್ರಾ ಅದ, ಇಲ್ಲಿ ಕ್ಯಾಮ್ರಾ ಅದ. ಇದು ಸ್ಲೀಪರ್ ಕ್ಲಾಸ್ ಅದ. ನೋಡುವ ಎರಡು ಕಡೆ ಕ್ಯಾಮ್ರಾ ಅದ. ಈ ಕಡೆ ಬಂದುಬಿಟ್ಟು ವಾಶ್ರೂಮ್ ಅದ, ಲೆಫ್ಟ್ ರೈಟ್ ವೆಸ್ಟರ್ನ್. ಸೊ ಡೋರ್ ಕ್ಲೋಸಸ್ ಆಟೋಮೆಟಿಕ್ ಡೋರ್ ನೋಡ್ರಿ, ನೋಡ್ಬೋದ. ಇಡೆ ಬಂದ್ರೆ ಮಿರರ್, ವಾಷಿಂಗ್ ಮಷಿನ್, ಸೊ ಡಸ್ಟ್ಬಿನ್. ಸ್ಲೀಪರ್ ಕ್ಲಾಸ್. ನೋಡ್ರಿ, ಇದು ಸ್ಲೀಪರ್ ಕ್ಲಾಸ್ ತಿರುವನಂತಪುರಂ ಸೆಂಟ್ರಲ್ಲಿಂದ. ತಿರುವನಂತಪುರಂ ಸೆಂಟ್ರಲ್ಲಿಂದ ಮಂಗಳೂರು ಜಂಕ್ಷನ್ಗೆ ಹೊರಡುವ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ ಒಳಗಡೆ ಇಂಟ್ರೆಕ್ಟ್ ತೋರಿಸಿದ್ದೀನಿ. ಇವತ್ತು ಇನಾಗ್ರಲ್ ರನ್ ಇದ್ದಿನ ಸಲಕ್ಕೆ ತಿರುವನಂತಪುರಂನಿಂದ ಮಾಡ್ತಾರೆ. ಯಾಕಂದರೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯಾದ ಶ್ರೀ ನರೇಂದ್ರ ಮೋದಿ ಅವರು ಫ್ಲಾಗ್ ಆಫ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಸೊ ರೆಗ್ಯುಲರ್ ಬಂದುಬಿಟ್ಟು ನಾಗರ್ಕೋಯಿಲಿಂದ ಮಂಗಳೂರು ಜಂಕ್ಷನ್ಗೆ ಇದು ರನ್ ಆಗಲಿದೆ ವೀಕ್ಲಿ. ಸೊ ನೋಡ್ಬೋದು ನೀವು ಇಂಟೀರಿಯರ್. ಸೊ ಈ ಥರ ಇದೆ ನೋಡ್ರಿ. ತಿರುವನಂತಪುರಮಿಂದ ಮಂಗಳೂರು ಜಂಕ್ಷನ್ಗೆ ನೋಡುವ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ ಇಂಟೀರಿಯರ್. ಬರ್ರಿ ಆ ಕಡೆ ಹೋಗೋಣ. ಟೈಮ್ ಆಗ್ತಾಯಿದೆ, ಇಲ್ಲ 10:45 ಕೊಟ್ಟಿದ್ದಾರೆ. ತಿರುವನಂತಪುರಂ ಸೆಂಟ್ರಲ್ಲಿಂದ ನಮ್ಮ ಮಂಗಳೂರು ಜಂಕ್ಷನ್ಗೆ ಹೊರಡುವ ಹೊಸ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಇವತ್ತು ಇನಾಗ್ರಲ್ ಮಾಡ್ತಾರೆ. ರೆಗ್ಯುಲರ್ ಸರ್ವಿಸ್ ವೀಕ್ಲಿ ಇದೆ. ವೀಕ್ಲಿ ನಾಗರ್ಕೋಯಿಲಿಂದ ಮಂಗಳೂರು ಜಂಕ್ಷನ್ಗೆ ಹೊರಡುತ್ತೆ ಈ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ವೀಕ್ಷಕರೇ. 10:45 ಕೊಟ್ಟರೆ 10:45 ನಿಮಿಷಕ್ಕೆ ಬನ್ನಿ. ಫ್ಲಾಗ್ ಆಫ್ ಆದ ತಕ್ಷಣ ಇನಾಗ್ರಲ್ ಜರ್ನಿನ ಸ್ಟಾರ್ಟ್ ಮಾಡೋಣ. ಫೈನಲಿ ನಾಗರ್ಕೋಯಿಲ್ ಟು ಮಂಗಳೂರು ಜಂಕ್ಷನ್ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಫ್ಲಾಗ್ ಆಫ್ ಆಗೇ ಬಿಡ್ತು ನೋಡಿ ವೀಕ್ಷಕರೇ. ಸೊ ತಿರುವನಂತಪುರಂನಲ್ಲಿ ಫ್ಲಾಗ್ ಆಫ್ ಆಗಿದ್ದು 3ನೇ ಪ್ಲ್ಯಾಟ್ಫಾರ್ಮಿಂದ ಬಿಟ್ಟಿದೆ. ಫಂಕ್ಷನ್ಸ್ ಎಲ್ಲ ಮುಂದೆ ಏನು ಅರೇಂಜ್ ಮಾಡಿದ್ರಲ್ಲ, ಸೊ ನಿಮಗೆ ತೋರಿಸ್ತೀನಿ. ಫೈನಲಿ ನಾಗರ್ಕೋಯಿಲ್ ಟು ಮಂಗಳೂರು ಜಂಕ್ಷನ್ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಫ್ಲಾಗ್ ಆಫ್ ಆಗೇ ಬಿಡ್ತು ವೀಕ್ಷಕರೇ.
കടക്കാവൂർ വെച്ച് സ്പോട്ട് ചെയ്യാൻ പറ്റിയിട്ടുണ്ട്. കടക്കാവൂർ നമുക്ക് ക്രോസിംഗ് കിട്ടിയിരിക്കുകയാണ് അതിൻ്റെ. ನಾಗರ್ಕೋಯಿಲ್ ಟು ಮಂಗಳೂರು ಜಂಕ್ಷನ್ಗೆ ನಾವು ಹೊರಡ್ತಾ ಇದ್ದೀವಿ. ಸೊ ಹೊಸ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಇನಾಗ್ರೇಷನ್ ಮಾಡಿದ್ದಾರೆ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಮಾಡಿದ್ದಾರೆ. ಸೊ ನೋಡ್ಬೋದು, ಸ್ಪೀಡ್ ಅಂತೂ ಪರವಾಗಿಲ್ಲ. ನಾಗರ್ಕೋಯಿಲ್ ಟು ಮಂಗಳೂರು ಜಂಕ್ಷನ್ಗೆ ಹೊಸ ಅಮೃತ್ ಭಾರತ್ ಇನಾಗ್ರೇಷನ್ ಆಗಿಬಿಡ್ತು. ಸೊ ನಿಮಗೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಸ್ಲೀಪರ್ ಇದೆ ನೋಡ್ರಿ, ಎಷ್ಟು ಚೆನ್ನಾಗಿದೆಲ್ಲ. ರೀಸೆಂಟ್ಲಿ ಸಾಂತ್ರಾಗಾಂಚಿಲಿಂದ ನಾವು ತಾಮ್ರಮ್ಮ ಅಮೃತ್ ಭಾರತ್ನ ಮಾಡಿದ್ವಲ್ಲ, ಸೇಮ್ ಟು ಸೇಮ್ ಎಲ್ಲ ಸೇಮ್ ಇದೆ. ಇದು ಬಂದುಬಿಟ್ಟು ಸೈಡ್ ಅಪ್ಪರು, ಸೈಡ್ ಲೋವರು, ಸೊ ಸೇಮ್ ಇದೆ ಎಲ್ಲ. ಸೊ ಮೇಲೆ ಸಪ್ರೇಟ್ ನಿಮಗೆ ಮೊಬೈಲ್ ಹೋಲ್ಡರ್ ಆ್ಯಂಡ್ ಮೊಬೈಲ್ ಚಾರ್ಜಿಂಗ್ ಸಾಕೆಟ್ ಕೂಡ ಕೊಟ್ಟಿದ್ದಾರೆ. ನೀವು ವಾಟರ್ ಬಾಟಲ್ ಇಟ್ಕೊಳ್ಳೋಕೆ ನೋಡಿರಿ, ಸಪ್ರೇಟ್ ವಾಟರ್ ಬಾಟಲ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ, ಎರಡೂ ಕಡೆ ಕೊಟ್ಟಿದ್ದಾರೆ. ಸೊ ನೀವು ನೋಡ್ತಾ ಇರೋದು ಕೆಳಗಡೆ ಎಲ್ಲ ನಿಮಗೆ ಸಿ ಟೈಪ್ ಮತ್ತು USB ಕನೆಕ್ಟರ್ ಚಾರ್ಜಿಂಗ್ ಹಚ್ಕೊಳ್ಳೋಕೆ ಫೆಸಿಲಿಟಿ ಕೊಟ್ಟಿದ್ದಾರೆ. ಇದು ಬಂದುಬಿಟ್ಟು ಸೈಡ್ ಅಪ್ಪರ ಸೈಡ್ ಲವರ್ ಅದಾಯಿತು. ಇಲ್ಲೂ ಕೂಡ ನಿಮಗೆ ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾರೆ ಮತ್ತು USB ಮತ್ತು ಸಿ ಟೈಪ್ ಕೊಟ್ಟಿದ್ದಾರೆ. ಕೆಳಗಡೆ ನೋಡೋದು ಎಲ್ಲ ಸಪ್ರೇಟಾಗಿ ಕೊಟ್ಟಿದ್ದಾರೆ. ವಾಟರ್ ಬಾಟಲ್ ಇಟ್ಕೊಳ್ಳೋಕ್ಕೆ ಮತ್ತು ಮೊಬೈಲ್ ಇಟ್ಕೊಳ್ಳೋಕೆ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. ನಿಮ್ಗೆ ಕಾಣಿಸ್ತದೆ. ಇಲ್ಲಿ ಬಂದು ಆರಾಮ್ಸರಿ ನೀವು ಊಟ ಅದು ಮಾಡ್ಬೋದು. ವೀಕ್ಷಕರೇ ಟೇಬಲ್ ಥರ ಕೊಟ್ಟಿದ್ದಾರೆ ನೋಡಿರಿ. ಇದು ಬಂದುಬಿಟ್ಟು ಈ ಥರ ಇದೆ. IRCTC ಕಡೆಯಿಂದ ನಮಗೆ ಇನಾಗ್ರೇಷನ್ ಸ್ಪೆಷಲ್ ಊಟ ಸರ್ವ್ ಮಾಡಿದ್ದಾರೆ. ನೀವು ನೋಡ್ಬೋದು, ಸಬ್ಜಿ, ರೈಸ್, ಸ್ವೀಟ್, ಪೀಕಲ್, ಇದು ಶುಗರ್, ಚಪಾತಿ ಇರ್ಬೋದು, ಕರ್ಡ್ ಮತ್ತು ಸ್ಪೂನ್, ಟಿಶ್ಯೂ ಎಲ್ಲ ಕೊಟ್ಟಿದ್ದಾರೆ. ಊಟ ಮಾಡಿಬಿಟ್ಟು ಹೇಗಿದೆ ಅಂತ ಟೇಸ್ಟ್ ನಿಮಗೆ ಹೇಳ್ತೀವಿ. ಸೊ ಇವಾಗ ಸ್ಟೇಷನ್ ಅಂತೂ ವರ್ಕಲ ಶಿವಗಿರಿ ಅಂತ ಸ್ಟೇಷನ್ ಬಂದಿದೆ. ವರಕಲ ಶಿವಗಿರಿ ಸ್ಟೇಷನ್ ಬಂತು. ಒಂದು ನಾಗರ್ಕೋಯಿಲ್ ಟು ಮಂಗಳೂರು ಜಂಕ್ಷನ್ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್. ಸೊ ಇದು ಬಂದುಬಿಟ್ಟು ಟೂರಿಸ್ಟ್ ಪ್ಲೇಸ್ ಇದೆ ಅಂತ, ಫುಲ್ ಎಲ್ಲ ಫಾರಿನರ್ಸ್ ಎಲ್ಲ ಬರ್ತಾರಂತ, ಎಲ್ಲ ಟೂರಿಸ್ಟ್ ನೀವು ನೋಡಿರ್ಬೋದು. ಈ ಥರ ಗೋವಾ ಏನು ಬೀಚ್ ಇದೆಲ್ಲ ಗೋವಾ ಥರ, ಆ ಥರ ಇಲ್ಲೆಲ್ಲ ಬೀಚಸ್ ಇದೆ ಅಂತ ಬ್ರದರ್ ಹೇಳಿದ್ರು. ಟೆಸ್ಟ್ ಮಾಡಿಬಿಟ್ಟು ನಿಮಗೆ ಹೇಳೋಣ ಅಂತ. ನೋಡಿ, ಕರ್ಡ್, ಸ್ಪೂನ ಮತ್ತು ಶುಗರ್, ಸಬ್ಜಿ, ರೈಸ್, ಚಪಾತಿ, ಪಿಕಲ್ಲ, ಸ್ವೀಟ್ ಎಲ್ಲ. ಫಸ್ಟ್ ಸ್ವೀಟಿಂದ ಸ್ಟಾರ್ಟ್ ಮಾಡೋಣಂತ. ನಾಗರ್ಕೋಯಿಲಿಂದ ಮಂಗಳೂರು ಜಂಕ್ಷನ್ಗೆ ಹೊಸ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಇವತ್ತು ಇನಾಗ್ರೇಷನ್ ಆಗಿದೆ. ಸೊ ತುಂಬ ಸಂತೋಷ ಸುದ್ದಿ. ಸ್ವೀಟಿಂದ ಸ್ಟಾರ್ಟ್ ಮಾಡೋಣ. ಸಖತ್ತಾಗಿದೆ. ಜಾಮೂನ್ ಕೊಟ್ಟಿದ್ದಾರೆ ಸ್ವೀಟಲ್ಲಿ. ಸೊ ಪಿಕಲ್ಲ, ಚಪಾತಿ. ಸೊ ಚಪಾತಿ ಟೇಸ್ಟ್ ಮಾಡೋಣ. ವಾವ್, ಎಷ್ಟು ಚೆನ್ನಾಗಿ ಫೋಲ್ಡ್ ಮಾಡಿದಾರಲ್ಲ. ಸೊ ಚಪಾತಿ ಟೇಸ್ಟ್ ಮಾಡಿಬಿಟ್ಟು ಪಿಕಲ್ಲ, ಸಬ್ಜಿ ಎರಡೂ ಸೇಮ್ ಇದೆ, ಎರಡು ಸೇಮ್ ಸಬ್ಜಿ ಇದೆ. ಲೆಮನ್ದು ಪಿಕಲ್ಲ, ಸಬ್ಜಿ ಎಲ್ಲ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ರೈಸ್ ನೋಡೋಣ ಅಂತ ಪಲಾವ್ ಕೊಟ್ಟಿದ್ದಾರೆ. ವೆಜ್ ಬಿರಿಯಾನಿ ಇದೆ, ಪಲಾವ್ ವೆಜ್ ಬಿರಿಯಾನಿ ಸೇಮ್ ಚೆನ್ನಾಗಿದೆ. ರೈಸ್ನು ಕೂಡ. ಸೊ ಇದು ಬಂದುಬಿಟ್ಟು ಇನಾಗ್ರೇಷನ್ ಗುಡ್ ಆಗಿದೆ. ಸರ್ವಿಸಲ್ಲಿ ಪ್ಯಾಂಟ್ರಿ ಇದೆ. ಸೊ ಪ್ಯಾಂಟ್ರಿಯಿಂದ ನೀವು ಏನಾದರೂ ತೊಗೋಬೋದು. ವೀಕ್ಷಕರೇ, ಕೊಲ್ಲಂ ಹತ್ರ ಒಂದು ಬ್ಯೂಟಿಫುಲ್ ಕರು ಬರ್ತಾ ಇದೆ. ಅದು ನಿಮ್ಗೆ ಕವರ್ ಮಾಡಿ ತೋರಿಸ್ತೀನಿ, ನೀವು ನೋಡ್ಬೋದು. ಯಾರಾದರೂ ಈ ಕಡೆ ಟ್ರಾವೆಲ್ ಮಾಡಿದ್ರೆ ನಿಮ್ಗೆ ಗೊತ್ತಿರ್ತದೆ. ನಂದು ಫಸ್ಟ್ ಟೈಮ್ ಈ ಕಡೆ ಟ್ರಾವೆಲಿಂಗ್ ಬೈ ಟ್ರೈನ್. ನಾಗರ್ಕೋಯಿಲಿಂದ ಮಂಗಳೂರು ಜಂಕ್ಷನ್ಗೆ ಹೊಸ ಅಮೃತ್ ಭಾರತ್ ಟ್ರೈನ್ ಇವಾಗ ಕೊಲ್ಲಂ ಜಂಕ್ಷನ್ ಬಂದಿದೆ.
ಸೊ ಇಲ್ಲಿ 5 ನಿಮಿಷ ಹಾಲ್ಟ್ ಇದೆ. ಇವತ್ತು ತಿರುವನಂತಪುರಮಿಂದ ಇನಾಗ್ರೇಷನ್ ಮಾಡಿದ್ದಾರೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿಯವರು. ಟೈಮ್ ನೋಡ್ತಾ ಇರ್ಬೋದು. ಸೊ ಇವಾಗೇನು 5 ನಿಮಿಷ ಹಾಲ್ಟ್ ಇದೆ ಅಂತ ಹೇಳಿದ್ದಾರೆ. ಹಾಲ್ಟ್ ಮಾಡಿಬಿಟ್ಟು ಹೋಗ್ತಾ ಇದ್ದಾರೆ. ಈ ಟ್ರೈನ್ ಬಂದುಬಿಟ್ಟು ತಂಜಾವೂರು, ಚೆನ್ನೈ, ಕೊಲ್ಲಂ. ತ್ರಿಶೂರಲ್ಲಿ ತುಂಬ ದೊಡ್ಡ ಪ್ರಮಾಣದಾಗ ಸೆಲೆಬ್ರೇಷನ್ ಇದೆ ಅಂತ, ಯಾಕೆಲ್ಲ ಅಲ್ಲಿಂದ ಒಬ್ಬರು ಸೆಂಟ್ರಲ್ ಮಿನಿಸ್ಟರ್ ಇದ್ದಾರೆ ಅಂತ. ಸೊ ಇಲ್ಲೂ ನಿಮಗೆ ಕಾಣಿಸ್ತಾ ಇರ್ಬೋದು. ಕೊಲ್ಲಂ ಜಂಕ್ಷನ್ ಈ ಉದ್ದ ಪ್ಲಾಟ್ಫಾರ್ಮ್ ಇರೋದ ಇಂಡಿಯಾದ 3ನೇದ ಇದು ಕೊಲ್ಲಂ ಜಂಕ್ಷನ್. ಮೊದಲನೇ ಬಂದ್ಬಿಟ್ಟು ನಮ್ಮ ಹುಬ್ಬಳ್ಳಿ. ಸೊ 2ನೇದ ಸೆಕೆಂಡ್ ಒಂದು ಖರಗ್ಪುರ್. ಓಕೆ. ಇವಾಗ ಕೇರಳದಾಗ ಭಾಳ ಡೀಪ್ ಆಗಿರೋದ್ರಿಂದ ಲೇಕ್ ಬರ್ತಾ ಇದೆ ಹೇಳ್ತಾ ಇದ್ದಾರೆ. ಇದು ಭಾಳ ತುಂಬ ಡೀಪ್ ಆಗಿರೋದು ಲೇಕ್ ಅಂತ ಇದರಲ್ಲಿ ಕೇರಳದಲ್ಲಿ. ಬೆರ್ಮನ್ ಟ್ರೈನ್ ಆಕ್ಸಿಡೆಂಟ್ ಆಗಿದೆ ಅಂತೆಲ್ಲ ಬ್ರಿಡ್ಜ್ ಮೇಲಿಂದ. ಕಾಯಂಕುಲಂ ಜಂಕ್ಷನ್. ಮ್ಯಾಂಗ್ಳೂರು ತಿರುವನಂತಪುರ ವಂದೇ ಭಾರತ್. गाड़ी नंबर 2264 कोरबा से तिरुवनंतपुरम तक जाने वाली कोरबा तिरुवनंतपुरम कोरबा कायंकुलम जंक्शन नंबर 4 पर ಇದು ಬಂದ್ಬಿಟ್ಟು ಕೋರ್ಬಾ ಟು ತಿರುವನಂತಪುರಂ ನಾರ್ತ್. ಸೊ ಇವಾಗ ನಾವು ಹೊಡ್ತಾ ಇರೋದು ನಾಗರ್ಕೋಯಿಲ್ ಟು ಮ್ಯಾಂಗ್ಳೂರ್ ಅಮೃತ್ ಭಾರತ್ ಇನಾಗ್ರಲ್ ರನ್, ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಇನಾಗ್ರಲ್ ರನ್ನ. ಸೊ ಬಿಟ್ಟಿದೆ ಕಾಯಂಕುಲಮಿಂದ. ಮಂಗಳೂರು ಟು ತಿರುವನಂತಪುರಂ ವಂದೇ ಭಾರತ್ ಕ್ರಾಸ್ ಆದಮೇಲೆ ಬಿಡ್ತಾ ಇದೆ. ಇದು ಭಾಳ ಫೇಮಸ್. ಶಬರಿಮಲೆಗೆ ಹೋಗೋಕ್ಕೇನು ಹೋಗ್ತಾರಲ್ಲ, ಇದೇ ರೈಲ್ವೆ ಸ್ಟೇಷನ್ ಬಂದು ಇಲ್ಲೇ ಎಳೆದುಬಿಟ್ಟು ಶಬರಿಮಲೆಗೆ ಹೋಗ್ತಾರಂತೆ. ಚೆಂಗನ್ನೂರು ಅಂತ ರೈಲ್ವೆ ಸ್ಟೇಷನ್ ಹೆಸರು. ಸೊ ಕೊಟ್ಟಾಯಂ ರೈಲ್ವೆ ಸ್ಟೇಷನ್ ಬಂದೀವಿ. ಭಾಳ ಫೇಮಸ್, ಭಾಳ ಬಿಸಿಯೆಸ್ಟ್. ಸೊ ಇದು ಕೊಟ್ಟಾಯಂ ರೈಲ್ವೆ ಸ್ಟೇಷನ್.
ಟೈಮ್ ಬಸ್ ಸ್ಟ್ಯಾಂಡ್, ಫೇಮಸ್ ಬಸ್ ಸ್ಟ್ಯಾಂಡ್ ಅಂತ. ಬಸ್ಗಳು ನೋಡ್ರಿ, ಬ್ಲೂ ಆ್ಯಂಡ್ ಬ್ಲೂ ಫುಲ್. ಓಕೆ, ಮೂವಿ ಲೊಕೇಶನ್ ಅಂತ ಅದು. ಸೊ ಇದು ಮೀನ್ಸಿಲ್ ರಿವರ್. ಇವಾಗ ಎರ್ನಾಕುಲಂ ಟೌನ್ ಸ್ಟೇಷನ್ಗೆ ನಾವು ಎಂಟ್ರಿ ಆಗ್ತಿದ್ದೀವಿ. ಎರ್ನಾಕುಲಂದಾಗ 2 ಸ್ಟೇಷನ್ ಅದಾವ ಅಂತ, ಒಂದು ಟೌನ್ ಸ್ಟೇಷನ್, ಇನ್ನೊಂದು ಸೌತ್ ಸ್ಟೇಷನ್. ಸೊ ಟೈಮಿಂದ ಬಂದರೆ ಟೌನ್ ಸ್ಟೇಷನ್ ಬರ್ತೀವಿ. ನೀವು ಟೈಮ್ ನೋಡ್ತಾ ಇರ್ಬೋದು. Ernakulam Town Railway Station. I think this is the entrance exit. Yes, the entrance exit ಇದೆ. ಫ್ರೆಶ್ ಇದೆ ನೋಡ್ರಿ ಫುಲ್. തിരുവനന്തപുരം സെൻട്രലിൽ നിന്നും മംഗലാപുരം ജംഗ്ഷൻ വരെ പോകുന്ന അമൃത് ഭാരത് ഇന്നോഗ്രൽ സ്പെഷ്യൽ ട്രെയിൻ 1ാം നമ്പർ പ്ലാറ്റ്ഫോമിൽ നിൽക്കുന്നു. Passengers attention please. Train number 06329 Trivandrum Central to Mangalore Junction, Amrit Bharat Inaugural Special Train is on platform number 1. ಒಂದು 5 ನಿಮಿಷ ಆದ್ಮೇಲೆ ಎರ್ನಾಕುಲಂ ಟೌನಿಂದ ಬಿಟ್ಟಿದ್ದಾರೆ ನಾಗರ್ಕೋಯಿಲ್. ನಾಗರ್ಕೋಯಿಲ್ ಮಂಗಳೂರು ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ ನೋಡ್ತಾ ಇರ್ಬೋದು. ಇನಾಗ್ರೇಷನ್ ಜರ್ನಿ ಆಗಿದೆ ಅದು. ನೆಕ್ಸ್ಟ್ ಸ್ಟೇಷನ್ ಇದು ಅಲುವಾ. ಅಲುವಾ ಆದಮೇಲೆ ತ್ರಿಶೂರ್. 5 ಗಂಟೆ ಟೈಮ್ ಕೊಟ್ಟಿದ್ದಾರೆ. ನೋಡೋಣ ಮಂಗಳೂರಿಗೆ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ. ತುಂಬ ಜನ ದಾರಿಯಲ್ಲಿ ಕುಂತ ಇದ್ದಾರೆ, ನೋಡೋಣ. ಇಂಟರ್ಸಿಟಿ ಎಕ್ಸ್ಪ್ರೆಸ್ ಟ್ರೈನ್ ಫ್ರಮ್ KSR ಬ್ಯಾಂಗ್ಳೂರಿಂದ ಎರ್ನಾಕುಲಂ ಜಂಕ್ಷನ್ 16378 16377. ಸೊ ಅಲುವಾ ಅಂಬದು ರೈಲ್ವೆ ಸ್ಟೇಷನ್ಗೆ ಬಂದು ಮುಟ್ಟಿವಿ. ಇವರೆಲ್ಲ ವ್ಲಾಗರ್ಸ್ ಹೇಳ್ತಾರೆ, ಕೇರಳ ವ್ಲಾಗರ್ಸ್. ಇವ್ರ ಪಾಲಿಗಿದು ಗತಿಮಾನ ಎಕ್ಸ್ಪ್ರೆಸ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ 5 ಗಂಟೆಗೆ ಕೊಟ್ಟಿದ್ದಾರೆ ಟೈಮು ತ್ರಿಶೂರ್ಗೆ. ಸೊ ಇವಾಗ 5:15 ಆಗಿದೆ. ನೋಡೋಣ ತ್ರಿಶೂರ್ ರೈಲ್ವೆ ಸ್ಟೇಷನ್ಗೆ ಎಷ್ಟು ಗಂಟೆ ಹೋಗ್ತೀವಿ. ಕೊಚ್ಚಿನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ ನೋಡ್ರಿ ಅದು.
ನಾಗರ್ಕೋಯಿಲ್ ಟು ಮಂಗಳೂರು ಜಂಕ್ಷನ್ಗೆ ಇವತ್ತು ಇನಾಗ್ರೇಷನ್ ಆಗಿರೋ ಅಮೃತ್ ಭಾರತ್ ಟ್ರೈನ್ ಇವತ್ತು ತ್ರಿಶೂರ್ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗಿದೆ. ಸೊ ಇಲ್ಲಿಗೆ ಆಫಿಷಿಯಲಿ ಟೈಮ್ ಬಂದುಬಿಟ್ಟು 5 ಗಂಟೆ ಇದೆ. ಸೊ ಇವಾಗ 6 ಗಂಟೆ ಆಗಿದೆ. ಕಲ್ಚರಲ್ ಸಿಟಿ ಆಫ್ ಕೇರಳ ತ್ರಿಶೂರ್. ಸೊ 5 ಗಂಟೆಗೆ ಬರೋದು, 6 ಗಂಟೆಗೆ ಬಂದಿವಿ. ಎಲ್ಲ ಇನಾಗ್ರಲ್ ಸ್ಪೆಷಲ್ ರನ್ ಇದೆ ಎಲ್ಲ. ಸೊ ಎಲ್ಲ ಕಡೆ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಡಿಲೇ ಆಗ್ತದೆ. ಡಿಲೇ ಅಂತೆಲ್ಲ ಕಮರ್ಷಿಯಲ್ ಏನು ಟೈಮ್ ಟೇಬಲ್ ಇದೆ ನಾವೆಲ್ಲ ನಿಮಗೆ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ ಅಂತ. ಇದಕ್ಕೆ ಪ್ಯಾಂಟ್ರಿ ಕಾರ್ ಕೂಡ ಇದೆ ವೀಕ್ಲಿ ಸ್ಪೆಷಲ್ ಟ್ರೈನ್ಗೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಆಮೇಲೆ ಒಳಗಡೆ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ. ಈ ಲೈನ್ ಇದೆಲ್ಲ ತಮಿಳ್ನಾಡು ಹೋಗುತ್ತೆ. ಕೊಯಂಬತ್ತೂರು ಲೈನ್. ಇವಾಗ ನಾವು ಇನ್ನು ಕೇರಳ ಕಂಟಿನ್ಯೂ ಮಾಡ್ತಾ ಇದೀವಿ. ಮಂಗಳೂರು ಸೈಡ್ ಈ ಲೈನ್ ಇದೆ ಅಲ್ಲ, ನಾವು ಹೋಗೋದು ಆ ಕಡೆಯಿಂದ ತಮಿಳ್ನಾಡು ಹೋಗೋದು ತೋರಿಸ್ವಿ. ಇದು ತಮಿಳ್ನಾಡುಯಿಂದ ಶೋರ್ನೂರ್ಗೆ ಕನೆಕ್ಟ್ ಆಗೋ ಲೈನ್ ಟುವರ್ಡ್ಸ್ ಮಂಗಳೂರಿಗೆ, ಕೊಯಂಬತ್ತೂರು ಟು ಮಂಗಳೂರು. ಎಸ್, ಇವಾಗ ಶೋರ್ನೂರ್ ಜಂಕ್ಷನ್ ನಾವು ರೀಚ್ ಆಗ್ತಾ ಇದ್ದೀವಿ. ಸೊ ಟೈಮ್ ನೋಡ್ಬೋದು, 6:25 ಆಫಿಷಿಯಲ್ ಟೈಮ್ ಇತ್ತು. 10 ನಿಮಿಷ ಹಾಲ್ಟಿಂಗ್ ಇದೆ. ಪ್ಲ್ಯಾಟ್ಫಾರ್ಮ್ ಆ ಕಡೆ ಬರ್ತಾಯಿದೆ, ನೋಡೋಣ ಬನ್ನಿ. 6:25 ನಾಗರ್ಕೋಯಿಲ್ ಮಂಗಳೂರು ಜಂಕ್ಷನ್ ಹೊಸದ ಅಮೃತ್ ಭಾರತ್ ಇನಾಗ್ರೇಷನ್ ರನ್ 6:25 ಬರೋದಿತ್ತು ಶೋರ್ನೂರ್ಗೆ. ಸ್ವಲ್ಪ ಲೇಟಾಗಿ ಬಂದ ಪರವಾಗಿಲ್ಲ. ಸೊ ಶೋರ್ನೂರ್ ರೀಚ್ ಆಗ್ತಾ ಇದ್ದೀವಿ, ಶೋರ್ನೂರ್ ಜಂಕ್ಷನ್ಗೆ. ನಾಗರ್ಕೋಯಿಲ್ ಮಂಗಳೂರು ವೀಕ್ಲಿ ಸೂಪರ್ ಫಾಸ್ಟ್ ಅಮೃತ್ ಭಾರತ್ ಎಕ್ಸ್ಪ್ರೆಸ್. ಸೊ ಶೋರ್ನೂರ್ ಜಂಕ್ಷನ್ಗೆ ರೀಚ್ ಆಗ್ತಾಯಿದೆ. ಕ್ಯಾಟ್ರಿಂಗ್ ಸ್ಟಾಲ್ ಮಸ್ತ್ ಕಾಣತ್ತಲ್ಲ, ಮಲ್ಟಿಪರ್ಪಸ್ ಸ್ಟಾಲ್. ತ್ರಿಶೂರ್ ಟು ಗುರುವಾಯೂರು ಇವತ್ತು ಇನಾಗ್ರೇಷನ್ ಆಗಿದೆ ಪ್ಯಾಸೆಂಜರ್ ರೈಲು, ಅಲ್ಲಿ ನಿಂತಿದೆ ನೋಡ್ರಿ. ಇವಾಗ ನಾವು ಶೋರ್ನೂರ್ ಜಂಕ್ಷನ್ಗೆ ರೀಚ್ ಆಗಿದ್ದೀವಲ್ಲ. ಸೊ ಎಲ್ಲ ಇಲ್ಲಿ ಕೇರಳದಾಗ ಎಲ್ಲಕ್ಕ ದೊಡ್ಡದ ರೈಲ್ವೆ ಸ್ಟೇಷನ್ ಶೋರ್ನೂರ್ ಅಂತ. ಟೋಟಲ್ 7 ಪ್ಲ್ಯಾಟ್ಫಾರ್ಮ್ ಉಳ್ಳ ರೈಲ್ವೆ ಸ್ಟೇಷನ್ ಇದಾಗಿದೆ. ತುಂಬ ದೊಡ್ಡದಾಗಿದೆ, ತುಂಬ ಚೆನ್ನಾಗೂ ಇದೆ. ಸೊ ನೋಡ್ರಿ, ಈ ಥರ ಇದೆ ಶೋರ್ನೂರ್ ಜಂಕ್ಷನ್. ನಿಮಗೆ ತೋರಿಸ್ತೀನಿ ವಿಂಡೋಯಿಂದ. ಇದು ಬಂದ್ಬಿಟ್ಟು ಸ್ಲೀಪರ್ ಕ್ಲಾಸ್, ನೈಟ್ ವ್ಯೂ ನೋಡ್ರಿ. ಶೋರ್ನೂರಲ್ಲಿ ನಾಗರ್ಕೋಯಿಲ್ ಮಂಗಳೂರು ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ಗೆ ಇಲ್ಲಿ ನೋಡ್ರಿ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಇನಾಗ್ರೇಷನ್ ಎಲ್ಲ ಆಗಿದ್ಮೇಲೆ ಎಲ್ಲ ಸ್ವಾಗತ ಮಾಡ್ತಾ ಇದ್ದಾರೆ, ನೀವು ಕಾಣ್ತಾ ಇರ್ಬೋದು. ಬರ್ರಿ ಮುಂದೆ ಈಗ ತಿರೂರು ರೈಲ್ವೆ ಸ್ಟೇಷನಲ್ಲಿ ಸಿಗೋಣ. ಇವಾಗ ಕತ್ಲಾಗಿದೆ, ಏನೋ ಜಸ್ಟ್ ವ್ಯೂ ಏನು ಜಾಸ್ತಿ ಕಾಣಲ್ಲ. ತಿರೂರು ಆದಮೇಲೆ
ಕೋಜಿಕೋ. ಟೈಮ್ ಬಂದುಬಿಟ್ಟು 7:15 ಆಗಿದೆ. ಶೋರ್ನೂರ್ ಆದ್ಮೇಲೆ ನಮಗೆ ಊಟ ಸರ್ವ್ ಮಾಡಿದ್ದಾರೆ ಇನಾಗ್ರೇಷನ್ದು. ನಾಗರ್ಕೈಲಿಂದ ಮಂಗಳೂರು ಜಂಕ್ಷನ್ಗೆ ಇವತ್ತಿನ ಇನಾಗ್ರೇಷನ್ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ವೀಕ್ಲಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಇದೆ. ಸೊ ಅದರಲ್ಲಿ ಇನಾಗ್ರಲ್ ಫುಡ್ ಇದು ಮಾಡಿದ್ದಾರೆ. ನೋಡ್ಬೋದು ನೀವು ಏನೇನಿದೆ ಅಂತ. ನಿಮಗೆ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ, ಬನ್ನಿ ಊಟ ಮಾಡಿಬಿಟ್ಟು ಟೇಸ್ಟ್ನು ತೋರಿಸ್ತೀನಿ. ಸೊ ಓಪನ್ ಮಾಡಿದ್ವಿ ಡಿನ್ನರ್. ನೀವು ಕಾಣಿಸ್ತಿರೋದು ಪಿಕಲ್ ಮತ್ತು ಸಲಾಡ್, ಕೋಸಂಬರಿ, ಚಪಾತಿ, ಪಲಾವ್ ಇದೆ, ಸಬ್ಜಿ, 2 ಥರ ಸಬ್ಜಿ, ಸ್ವೀಟು, ಮೊಸರು. ಚಪಾತಿ ಅಂದ್ಕೊಂಡೆ ನಮ್ಮ ಕಡೆ ಜೋಳದ ರೊಟ್ಟಿ ಇದೆ ಇಲ್ಲ, ಸೊ ಅದೇ ಥರ ಇದೆ. ಮೇ ಬಿ ಜೋಳದ ರೊಟ್ಟಿ ಅನಿಸುತ್ತೆ, ಗೊತ್ತಾಗ್ತಾ ಇಲ್ಲ. ಸೊ ಏನೇ ಇರಲಿ ಟೇಸ್ಟ್ ಮಾಡಿಬಿಟ್ಟು ಹೇಳೋಣ. ಎರಡು ಸೇಮೇ ಇದೆ. ಎರಡು ಸೇಮೇ ಇದೆ. ಪಕ್ಕ ನಂಗೆ ಜೋಳದ ರೊಟ್ಟಿನೇ ಅನಿಸ್ತದೆ. ಕೇಳಿದೆ ಅದೇ ಥರ ಅಂದ್ರೆ ಈ ಕಡೆ ಮಾಡ್ತಾರಂತ ಗೊತ್ತಿಲ್ಲ. ಕೋಸಂಬರಿ ಮಾಡೋಣ. ಮಸ್ತ ಪಲಾವ. ಸೊ ಇವಾಗ ವೆಜ್ ಪಲಾವ್ ಇದೆ, ಬಿಸಿದೆ ನೋಡಿ. ಟೋಟಲ್ ಹೊರ ಬಿಸಿ ಇದೆ. ನೀವು ಕಮರ್ಷಿಯಲ್ ರಂದ ಬಂದು ಪಕ್ಕದಾಗೆ ಪ್ಯಾಂಟ್ರಿ ಸೆಕ್ಷನ್. ಸೊ ಪ್ಯಾಂಟ್ರಿಂದ ಅವರು ಅಲ್ಲಿ ರೆಡಿ ಮಾಡಿಬಿಟ್ಟು ಸೆಲ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಶಿರಾ ಇದು ಸ್ವೀಟ್ ಇದೆ, ಶಿರಾ ನೋಡೋಣ. ಕೇಸರಿ ಬಾತು, ಆಬ್ವಿಯಸ್ಲಿ ಶಿರಾ ಚೆನ್ನಾಗಿದೆ. ಸೊ ಇಷ್ಟೆಲ್ಲ ನಾನು ಫಿನಿಶ್ ಮಾಡಿಬಿಟ್ಟು ನಿಮಗೆ 29 ನಾಗರ್ಕೋಯಿಲ್ ಮಂಗಳೂರು ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಇವಾಗ ತಿರೂರಿಗೆ ಬಂದಿದೆ. ಇಲ್ಲಿ ಬರೋ ಟೈಮ್ ಅಂತೂ 7:25, ಒಂದು 15 ನಿಮಿಷ ಡಿಲೇ ಆಗಿ ಬಂದಿದೆ. 5 ನಿಮಿಷ ಆಲ್ಟ್ ಇದೆ. ಸೊ ನೋಡ್ಬೋದು ಈ ಥರ ಇದೆ ನೋಡ್ರಿ ತಿರೂರು ರೈಲ್ವೆ ಸ್ಟೇಷನ್. ಪ್ಯಾಂಟ್ರಿ ಕಾರ್ಡ್ ತೋರಿಸ್ತೀನಿ ಅಂತ. ಇಲ್ಲೇ ಪಕ್ಕದಾಗೆ ಇದೆ. ಇಲ್ಲೆಲ್ಲ ಕಂಟ್ರೋಲಿಂಗ್ ಎಲ್ಲ ಇದು ಅದ, ಎಲ್ಲ ಫ್ರೀಝರ್, ಹಾಟ್ ಫ್ರೀಝರ್. ಸೊ ನಿಮ್ಗೆ ನಾನು ಸಾಂತ್ರಗಂಚಿಂದ ತಾಮ್ರಾಮ್ದಾಗ ಅಮೃತ್ ಭಾರತ್ದಾಗ ಏನು ತೋರಿಸೋ ಸೇಮ್ ಟು ಸೇಮ್ ಅದೇ ಥರ ಅದ, ಏನೇನು ಚೇಂಜ್ ಇಲ್ಲ. ನೋಡ್ಬೋದು ಎಲ್ಲ ಮಷಿನ್ಸ್ ಎಲ್ಲ ಸೆಟ್ ಮಾಡ್ತಾಯಿದ್ರೆ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸೊ ಕಮರ್ಷಿಯಲ್ ರನ್ದಾಗ ಸ್ಟಾರ್ಟ್ ಆಗ್ತದೆ ಅಂತ ನೋಡ್ಬೋದಾ. ಸಾಂತ್ರಗಂಜಿ ಟು ತಾಮ್ರಾಮ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಸೇಮ್ ಇದೇ ಥರ ಇದೆ, ಏನು ಚೇಂಜಸ್ ಇಲ್ಲ. ನೋಡಿರಿ ಇಲ್ಲಿ ಇವರಿಗೂ ಕೂಡ ಟಾಕ್ಬಾಕ್ ಯೂನಿಟ್ ಕೊಟ್ಟರೆ ಎಮರ್ಜೆನ್ಸಿ ಒಳಗೆ. ಅದ್ರಾಗೂ ಕೂಡ ನೋಡಿರಿ ಇದು ಹಾಟ್ ವಾಟರ್, ಕೋಲ್ಡ್ ವಾಟರ್ ಬರೋ ಸಲ ಇಟ್ಟಾರ. ಇದೆಲ್ಲ ಅವ್ರದ್ದೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಎಲ್ಲ ಸೇಮ್ ಟು ಸೇಮ್ ಏನೂ ಚೇಂಜ್ ಇಲ್ಲ. ಸೊ ನೀವು ನೋಡ್ಬೋದು ಕ್ಲೀನ್ ಆಗಿದೆ. ಎಲ್ಲ ಅಡುಗೆ ಮಾಡೋದು ಅವರೆಲ್ಲ ಮಟೀರಿಯಲ್ಸ್ ಅದ. ಸೊ ಇಲ್ಲಿಂದಾನೇ ಮಾಡಿ ಕಮರ್ಷಿಯಲ್ ರನ್ದಾಗ ಅವರು ಇಲ್ಲಿಂದಾನೇ ಊಟ ಸರ್ವ್ ಮಾಡ್ತಾರಂತ. ನೋಡಿದ್ರಲ್ಲ. ಸೊ ಕೋಯಿಕೋಡ್ ರೈಲ್ವೆ ಸ್ಟೇಷನ್ಗೆ ಬರ್ತಾಯಿದ್ದೀವಿ. ಟೈಮ್ ಅಂದ್ಬಿಟ್ಟು 8:15 ಇದೆ. ಸೊ ಇಲ್ಲಿ ರೀಚ್ ಆಗೋ ಟೈಮು 8:15 ನಿಮಿಷನೇ ಕೊಟ್ಟಿದ್ದಾರೆ. ಆನ್ ಟೈಮ್ ಬಂದಿದ್ದಾರೆ. ಒನ್ ಅವರ್ ಮೇಲೆ 5 ನಿಮಿಷ ಏನೋ ಡಿಲೇ ಇತ್ತು. ಸೊ ಆನ್ ಟೈಮ್ ಬಂದಿದ್ದಾರೆ. ಇಲ್ಲಿ 5 ಮಿನಿಟ್ಸ 5 ನಿಮಿಷ ಇಲ್ಲಿ ಹಾಲ್ಟ್ ಇದೆ. ಇವರೆಲ್ಲ ಹೇಳ್ತಾರೆ ಇದು ಭಾಳ ಬ್ಯುಸಿ ರೈಲ್ವೆ ಸ್ಟೇಷನ್ ಅದ ಕೇರಳದಲ್ಲಿ ಅಂತ. ನೆಕ್ಸ್ಟ್ ಸ್ಟೇಷನ್ ಬಂದ್ಬಿಟ್ಟು ತಲಸರಿ ಅಂತ ಇದೆ. ಅದು 9:30 ಕೊಟ್ಟರ ಟೈಮ್. ಇಲ್ಲಿಂದ ಒಂದು ಸ್ವಲ್ಪ ಲಾಂಗೇ ಇದೆ. ನೀವು ಕಾಣಿಸುತ್ತಿರ್ಬೇಕು 4ನೇ ಪ್ಲ್ಯಾಟ್ಫಾರ್ಮ್ಗೆ ಪ್ರಿಪೇರ್ಡ್ AC ವೇಟಿಂಗ್ ಹಾಲ್ 30 ರೂಪಾಯಿ ಪ್ರತಿ ಗಂಟೆಗೆ ಒಬ್ರಿಗೆ. ಈ ಕಡೆ ಬಂದರೆ ರಿಲ್ಯಾಕ್ಸೇಷನ್ ಮಸಾಜ್ ಚೇರ್ ಲಾಂಚ್ ಅದನ್ನು ಕೂಡ ಹಾಕಿದಾರೆ ರೇಟ್. ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ, ಪೌಸ್ ಮಾಡಿಬಿಟ್ಟು ನೋಡ್ಬೋದು. 10 ನಿಮಿಷ ಒಬ್ಬರಿಗೆ 120, 15 ನಿಮಿಷ 180, 20 ನಿಮಿಷ 240. ಅದೇ ರೀತಿ ಈ ಕಡೆ ಕ್ಲಾಕ್ ರೂಮ್ ಕೂಡ ಇದೆ. ನಾವೇನು ಟ್ರಾವೆಲ್ ಮಾಡ್ತೇವಲ್ಲ ನಾಗರ್ಕೋಯಿಲ್ ಮಂಗಳೂರು ಜಂಕ್ಷನ್ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಎಲ್ಲ ಕೇರಳ ರೈಲ್ ಫ್ಯಾನ್ಸ್ ಅದಾರ ಮತ್ತು ಬ್ಲಾಗರ್ಸು ಅದಾರ. ಎಲ್ಲರೂ ಇವ್ರ ಜೊತೆಗೆ ಇವತ್ತು ನಾವು ಪ್ರಯಾಣ ಮಾಡತ್ತೇವೆ. ನಮ್ದು ನಾಗರ್ಕೋಯಿಲ್ ಟು ಮಂಗಳೂರು ಜಂಕ್ಷನ್ ಅಮೃತ್ ಭಾರತ್ ಇನಾಗ್ರಲ್ ಜರ್ನಿನ. ಎಲ್ಲ ಮೀಡಿಯಾದವರೆಲ್ಲ ಬಂದಿದ್ದಾರೆ. ಈಗ ಇಲ್ಲೂ ಎಕ್ಸಿಟ್ ಎಂಟ್ರಿ ಇದೆ. ಸೊ ಚೆನ್ನಾಗಿದೆ. ಇದು ಒನ್ ಆಫ್ ದ ಬಿಸಿಯೆಸ್ಟ್ ರೈಲ್ವೆ ಸ್ಟೇಷನ್ ಇನ್ ಕೇರಳ ಅಂತ ಹೇಳ್ತಾರೆ. ನಾಗರ್ಕೋಯಿಲ್ ಮಂಗಳೂರು ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಇವಾಗ
ಕೋಳಿಕೋಡಿಂದ ಬಿಟ್ಟಿದೆ. ಸೊ ನೆಕ್ಸ್ಟ್ ಬರೋದು ತಲೆಶ್ಶೇರಿ ಆದಮೇಲೆ ಕಣ್ಣೂರು ಆದಮೇಲೆ ಕಾಸರಗೋಡು ಆದಮೇಲೆ ಮಂಗಳೂರು ಜಂಕ್ಷನ್. ಇವಾಗ ತಲಶ್ಶೇರಿಯಿಂದ ನಾವು ಬಿಟ್ಟಿದ್ದೀವಿ. ನೆಕ್ಸ್ಟ್ ಬಂದುಬಿಟ್ಟು ಕಣ್ಣೂರು ಆದಮೇಲೆ ಕಾಸರಗೋಡು ಆದಮೇಲೆ ಮಂಗಳೂರು ಜಂಕ್ಷನ್. ನೆಕ್ಸ್ಟ್ ಸ್ಟೇಷನ್ ಬಂದುಬಿಟ್ಟು ಕಾಸರಗೋಡು. 11 ಗಂಟೆ ಕೊಟ್ಟಿದ್ದಾರೆ. ಅಲ್ಲಿ 2 ನಿಮಿಷ ಹಾಲ್ಟ್ ಇದೆ. ಕಾಸರಗೋಡು ರೈಲ್ವೆ ಸ್ಟೇಷನಲ್ಲಿ 2 ನಿಮಿಷ ಹಾಲ್ಟ್. ಇವಾಗ ಕಾಸರಗೋಡಿಗೆ ಬಂದ್ವಿ. ಸೊ ಕಾಸರಗೋಡು ರೈಲ್ವೆ ಸ್ಟೇಷನ್ ಇಲ್ಲ. ಅಫಿಷಿಯಲ್ ಟೈಮ್ ಬಂದುಬಿಟ್ಟು 11 ಗಂಟೆ ಇದೆ. ಆನ್ ಟೈಮೇ ಬಂದಿದ್ದೀವಿ. 1 ನಿಮಿಷ ಆ ಕಡೆ 2 ನಿಮಿಷ ಹಾಲ್ಟ್ ಇದೆ ಇಲ್ಲಿ. ನೆಕ್ಸ್ಟ್ ಸ್ಟಾಪ್ ಮಂಗಳೂರು ಜಂಕ್ಷನ್. ಇನ್ನೊಂದು ಉಳ್ಳಾಲ ಅಂತ ಬರುತ್ತೆ. ಉಳ್ಳಾಲಿಂದ ಕರ್ನಾಟಕ ಸ್ಟಾರ್ಟ್ ಆಗುತ್ತೆ. ಸೊ ಕೇರಳ ಬಾರ್ಡರ್ ಮುಗಿತು. ಇವಾಗ ನಾವು ಕರ್ನಾಟಕ ಎಂಟರ್ ಆಗಿದ್ವಿ. ಇವಾಗ ನೆಕ್ಸ್ಟ್ ಉಳ್ಳಾಲ್ ರೈಲ್ವೆ ಸ್ಟೇಷನ್, ಕರ್ನಾಟಕದ ಫಸ್ಟ್ ಉಳ್ಳಾಲ್ ರೈಲ್ವೆ ಸ್ಟೇಷನ್ ನಾವು ಸ್ಕಿಪ್ ಮಾಡ್ತೀವಿ. ಸೊ ಇವತ್ತಿನ ಜರ್ನಿ ಟೋಟಲ್ ನಿಮ್ಗೆ ಹೇಳ್ಬೇಕಂದ್ರೆ ನಾಗರ್ಕೋಯಿಲಿಂದ ಮಂಗಳೂರಿಗೆ ಹೊಸದ ಅಮೃತ್ ಭಾರತ್ನ ಇನಾಗ್ರೇಷನ್ಗೆ ನಾವು ಹೋಗಿದ್ವಿ. ಸೊ ಇದು ಇನಾಗ್ರಲ್ ರನ್ ಇದೆ. ಸೊ ಕಮರ್ಷಿಯಲ್ ರನ್ ಎಲ್ಲ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ವೀಕ್ಷಕರೇ. ಸೊ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡೋದೇನೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಅದೇ ರೀತಿ ಇನ್ಸ್ಟಾಗ್ರಾಮಲ್ಲಿ ಬ್ಯಾಕ್ಸ್ಪ್ಯಾಕ್ ಬ್ಲಾಗ್ಸ್ ನನ್ನ ಚಾನಲ್ನ ಓಪನ್ ಮಾಡಿದ್ದೀನಿ, ಒಂದು ಪೇಜು. ಸೊ ನೀವು ಅಲ್ಲಿ ಫಾಲೋ ಮಾಡಿರಿ. ನಿಮಗೆ ಏನು ಕರೆಂಟ್ ಡೇಸ್ ಅಪ್ಡೇಟ್ ಇರುತ್ತೆ ನಾನು ಟ್ರಾವೆಲಿಂಗು. ಸೊ ಅಲ್ಲಿ ಹಾಕ್ತಾ ಇರ್ತೀನಿ. ಸೊ ಉಳ್ಳಾಲ್ ರೈಲ್ವೆ ಸ್ಟೇಷನ್ ಎಂಟ್ರ್ ಆಗ್ತಿದ್ದೀವಿ ನೋಡ್ರಿ. ಆಗ್ತಾ ಇರ್ಬೋದು. ಸೊ ಇವಾಗ ಸ್ಕಿಪ್ ಆಗ್ತಾ ಇದ್ದೀವಿ. ಇದು ಕೇರಳಲ್ಲಿಂದ ಏನು ಕರ್ನಾಟಕ ಬರ್ತಿರಲ್ಲ, ಫಸ್ಟ್ ಕರ್ನಾಟಕದ ರೈಲ್ವೆ ಸ್ಟೇಷನ್ ಆಗಿದೆ ಇದು ಉಳ್ಳಾಲ್ ಅಂತ ನೋಡ್ರಿ. 11:28 ನಿಮಿಷ ಆಗ್ತಾ ಇದೆ. ಸ್ಕಿಪ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ನಮ್ಮ ಕರ್ನಾಟಕ ಸ್ಟಾರ್ಟ್ ಆಯಿತು ವೀಕ್ಷಕರೇ. ಸೊ ನೆಕ್ಸ್ಟ್ ಇವಾಗ ನಾವು ಮಂಗಳೂರಲ್ಲೇ ಸಿಗೋದು ನಿಮಗೆ. ಸೊ ನೋಡ್ಬೋದು ನಿಮಗೆ ಉಳ್ಳಾಲ್ ನಾವು ಸ್ಕಿಪ್ ಆಗ್ತಾ ಇದ್ದೀವಿ. ಫೈನಲಿ ಮಂಗಳೂರು ಜಂಕ್ಷನ್ಗೆ ರೀಚ್ ಆಗ್ತಾ ಇದ್ದೀವಿ. ನಾಗರ್ಕೋಯಿಲ್ ಟು ಮಂಗಳೂರು ಜಂಕ್ಷನ್ ಅಮೃತ್ ಭಾರತ್ ಇನಾಗ್ರೇಷನ್ ಆಗಿದೆ. ಸೊ ಇನಾಗ್ರಲ್ ರನ್ ಮಾಡಿಕೊಂಡು ನಾವು ಇವಾಗ ಮಂಗಳೂರು ಜಂಕ್ಷನ್ಗೆ ರೀಚ್ ಆಗ್ತಾ ಇದ್ದೀವಿ ನೋಡ್ರಿ ವೀಕ್ಷಕರೇ. ಸೊ ಇಲ್ಲಿ ರೀಚ್ ಆಗೋ ಟೈಮ್ ಬಂದುಬಿಟ್ಟು 1 ಗಂಟೆ ಇತ್ತು, ಮಧ್ಯರಾತ್ರಿ. ಸೊ ಫೈನಲಿ ನಾವು ಎಷ್ಟು ಗಂಟೆ ರೀಚ್ ಆಗಿದ್ದೀವಿ ತೋರಿಸ್ಲಾ, ನೋಡ್ಬೋದು ನೀವು. ಸಾರಿ 11:45 ಆಗ್ತಾಯಿದೆ. ಸೊ ನೋಡ್ರಿ 11:45 ಆಗ್ತದೆ. ಬಿಫೋರ್ ಟೈಮ್ 1 hour 15 minutes. 1 ಗಂಟೆ 15 ನಿಮಿಷ ಮುಂಚೆನೇ ನಾವು ಇಲ್ಲಿ ರೀಚ್ ಆಗ್ತಾ ಇದ್ದೀವಿ. ಸ್ಲೀಪ್ ಇನ್ ರಿಲಾಕ್ಸ್. ಸೊ 11:41, 11:41 ಆಗಿದೆ. ಸೊ ಫೈನಲಿ ನಾಗರ್ಕೋಯಿಲ್ ಮಂಗಳೂರು ಜಂಕ್ಷನ್ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ದು ಇನಾಗ್ರಲ್ ಜರ್ನಿ ಆಯಿತು ವೀಕ್ಷಕರೇ. ಇದ್ರ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಸೊ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಸೊ ನಮ್ಮದು ಇವತ್ತು ನಾಗರ್ಕೋಯಿಲಿಂದ ಏನು ಮಂಗಳೂರು ಜಂಕ್ಷನ್ಗೆ ಅಮೃತ್ ಭಾರತ್ ಇನಾಗ್ರಲ್ ಜರ್ನಿ ಇಲ್ಲಿಗೆ ಮುಕ್ತಾಯ ಆಗ್ತದೆ. ಸೊ ಸಿಗೋಣ ಇನ್ನೊಂದು ಹೊಸ ಸ್ಪೆಷಲ್ ಬ್ಲಾಗಲ್ಲಿ ಅಂತ ಹೇಳ್ತಾ ಈ ಬ್ಲಾಗ್ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಇದು ಒಂದು ಒಳ್ಳೆ ಜರ್ನಿ ಜೊತೆಗೆ ಥ್ಯಾಂಕ್ಸ್ ಟು ಇಂಡಿಯನ್ ರೈಲ್ವೇಸ್. ಥ್ಯಾಂಕ್ ಯು. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು.